ನಿನ್ನೆ CCTV ಇಟ್ಟಾಗ ನಮ್ಗೊಂದು ಅನುಮಾನ ಬಂದಿದೆ. ಆ CCTV ಒಂದಿಷ್ಟು ತಿರುಗಿದೆ. ಅದೇ ಮನೆಗೆ ಒಂದು ಹಸು ತಗೊಂಡು ಬನ್ನಿ, ನಾನು ಬರ್ತೇನೆ, ನಾನು ಇಡೀ ರಾತ್ರಿ ಅಲ್ಲಿರ್ತೇನೆ ಅಂತ ಹೇಳಿ ಇವತ್ತು ಆ ಊರಿಗೆ ನಾನು ಕೊಟ್ಟ ಮಾತಿನಂತೆ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ನೊಂದವರ ಮನೆಗೆ ರಾತ್ರಿಯೇ ಹೊರಟು ನಿಂತರು. ಇಡೀ ರಾತ್ರಿ ಅಲ್ಲೇ ಇದ್ದು ಪ್ರತಿಯೊಂದನ್ನ ಪರಿಶೀಲಿಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಸಾಯದ್ ನೋಡಿದ್ರೆ ಅದನ್ನು ಕತ್ ನುಲ್ಚ್ಕೊಂಡು ಅದು ನೊಂದ್ಕೊಂಡು ಬಿದ್ದು ಸಾಯದ್ ನೋಡಿದ್ರೆ ಹೊಟ್ಟೆ ಉರಿತದೆ ಸರ್. ತಾಮಂದ್ ಯಾಕೆ ಹಿಂಗ್ ಸಾಯಾಗ್ತೀಯ, ದನನೇ ಕಟ್ಬೇಡ, ಬೇಕಾದ್ರೆ ಹಾಲ ಕೊಂಡ್ಕೊಂಡ್ ತಿಂದ್ರು ಚಿಂತೆ ಇಲ್ಲ, ದನ ಕಟ್ಬೇಡ ಅಂತ ಎಷ್ಟೋ ಸಲಿ 100 ಸಲಿ ಬೈದ್ಬಿಟ್ಟಿದೀವಿ. ಹೆಂಗ್ ಆಗ್ತಾರೆ ಅನ್ನೋದೇ ನಮ್ಗೆ ಅದೇ ಯಾರು ಹಾಕಿದವರು ಹಿಂಸಿಗೆ ಹಾಕ್ತಾರೆ. ಪೊಲೀಸರು ಬಂದಿದ್ರ ನೋಡೋಣ ಬನ್ನಿ. ಈ ಗಲೀಜ್ ನೀರೆಲ್ಲ ಕುಡಿಸ್ಬೇಡ್ರಪ್ಪ. ಇವತ್ತು ಯಾವುದೇ ಕಾರಣಕ್ಕೂ ಈ ಹಸು ಸಾಯುತ್ತಾ ಸಾಯಲ್ವಾ, ಕೋಳಿ ಸಾಯುತ್ತಾ ಸಾಯಲ್ವಾ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನೇ ನಾನು ತಗೊಂಡು ಹೋಗ್ತೇನೆ. ಅದು 1 ತಿಂಗಳಾದ್ರೂ ಕೂಡ ನಾವು ಅದನ್ನ ಹುಡುಕ್ತೇವೆ ಅನ್ನುವ ಮಾತುಗಳನ್ನ ಆಡ್ತಿದ್ದಾರೆ. ಇನ್ನೊಂದು ಒಡೆದ ಮನಸ್ಸುಗಳನ್ನ ಕೂಡ ನಾವು ಒಂದು ಮಾಡ್ತೇವೆ ಅಂತ. ಖಂಡಿತವಾಗ್ಲೂ ಆ ಒಡೆದ ಮನಸ್ಸುಗಳು ಒಂದಾಗ್ಲಿ, ಹಸುಗಳು ಸಾಯ್ದಂಗಿರ್ಲಿ, ಈ ಮನೆ ಅಭಿವೃದ್ಧಿ ಆಗ್ಲಿ ಅಂತ ಕೂಡ ನಾವು ಕೇಳ್ಕೊಳ್ತೀವಿ. ಮಲಗಬೇಕಿಲ್ಲಿ. ಅವನು ಯಾವನ ಏನೋ ಬಂತು ಅಂತ ಹೇಳಿದ್ನಲ್ಲ ಅವನು. ಆಮೇಲೆ ಹಸುಗಳು ಸಾಯ್ತಾರೆ ಅಂದ್ರೆ ಈಗ ಅಪ್ಪ ಇಲ್ಲ, ಈ ಅಪ್ಪ ಅಮ್ಮ ಇಬ್ರು ಇಲ್ಲ. ಯಾರು ಅಪ್ಪ ಸತ್ತಿದ್ದಲ್ಲಿ ಇಲ್ಲೇ ಅಪ್ಪ ಸತ್ತಿದ್ದು, ಇನ್ನು ತಾತ ಸತ್ತಿದ್ದು ಬೇರೆ ಕಡೆ. ಕೋಳಿಗಳು ಸತ್ತವೆ, ಈ ಹಸುಗಳು ಸತ್ತವೆ ಅಂದಾಗ ಇಲ್ಲಿ ನಾನು ಈಗಾಗಲೇ ಮೊದಲನೇ ಸರಿ ಬಂದಿದ್ದೀನಿ. ಈಗ CCTV ಇಟ್ಟಿದ್ದೀನಿ. ಡಾಕ್ಟರ್ ಎಲ್ಲ ತಗೊಂಡಾಗ ಕಾಣದ ಕೈ ಇಲ್ಲಿದೆ. ಆ ಕೈಯನ್ನು ಹುಡುಕ್ಬೇಕೀಗ, ಅಥವಾ ಕಾಣದ ಮನಸ್ಸಿದೆ. ಅವಂಗ ಆವಾಗ ಓಡಲಿಲ್ಲ, ಯಾಕೆಂದ್ರೆ ನಮ್ಮ ಹೊಸ ಹಿಂಗಾಯ್ತಲ್ಲ, ಏನು ಮಾಡಿ ಏನು ನಂಗೆ ಅಷ್ಟೇ. ಮ್ಯಾಕೆನೂ ಅಷ್ಟೇ, ಕೋಳಿನೂ ಅಷ್ಟೇ. ಕೋಳಿ ಒಂದು 20-30 ತಂದು ಸಾಕೊಂಡು ಚೆನ್ನಾಗಿ ಸಾಕ್ತವೆ ಇಂತ, ಅವು ಹಂಗೆ ಹೊಂಟೋದು. ನೀವು ಬಂದು ನೋಡ್ತಾ ಇದ್ರ ಸತ್ತ ಹಸುಗಳು? ನೋಡ್ಕೊಂಡು ಹೋಗಿವ, ನೋಡೋಕೇನು ಬರ್ತಾನು ಅಣ್ಣ. ಅಲ್ಲ, ಏನಕ್ಕೆ ಸತ್ತಿದೆ ಅಂತ ನೀವೇನಾದ್ರು? ಇಲ್ಲ, ನಾವು ಏನು ಜ್ಞಾಪನ ಮಾಡಿದ್ರೆ ಏನಾಗಿದೆ, ಏನೋ ಮಾಡಿದೆ, ನಮ್ಗೇನು ಗೊತ್ತಾಗ್ತದೆ. ಹಳ್ಳಿ ಜನ ನಾವು. ಬೇರೆ ಕಡೆ ರಾತ್ರಿ ಏನೋ ತಿಳುವಳಿಕೆ ಮಾಡಿ ಕರ್ಕೊಂಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರೊಳಗೆ ಏನಿದೆ ಅಂತ ತೆಗಿಸ್ಬೋದಾಗಿತ್ತು. ಅದು ನಮಗೆ ಗೊತ್ತಾಗಲಿಲ್ಲ. ಏನ್ ಕಾಯಿ ಸತ್ತೋಗ್ಯದೋ, ಏನ್ ಕಚ್ಚೋ ಯಾರಿಗೂ ಗೊತ್ತು. ಖಂಡಿತ ಹಿಡಿತೀವಿ, ಹಿಡಿದಲೇ ಹೋಗೋದೇ ಇಲ್ಲ. ಹೆಂಗೋದ್ರೂ ಸಿಗ್ತಾರೆ. ಯಾಕೆಂದ್ರೆ ಇವತ್ತು ಟೆಕ್ನಾಲಜಿ ತುಂಬಾ ಬೆಳೆದಿದೆ. ನಂದು ಒಂದೇ, ಇಲ್ಲಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಿದ್ರೆ ಈ ಕ್ರಿಯೆಗಳು ಬೇರೆ ನಡೆಯಲ್ಲ. ನಾಳೆಯಿಂದ ಕಾಣದ ಮನಸ್ಸು ಇಲ್ಲ, ಇಲ್ಲೇ ಇರ್ತಕ್ಕಂಥ ಮನಸ್ಸು. ಇನ್ನೊಂದು ಅವ್ರು ಹೇಳ್ದಂಗೆ ಸತ್ತಿರೋರೇನೋ ಹಂಗಾಗಿದ್ದಾರೆ ಅಂತ. ಸತ್ತಿರೋದು ಆತ್ಮ ಅನ್ನೋದು ಅವೆಲ್ಲ ಸತ್ತ ಮೇಲೆ ಅದು ಮುಗಿತು ಕೆಲಸ, ಅದೇನೂ ಇಲ್ಲ. ಇಲ್ಲೇ ಈ ಹಸುಗಳು, ಎಲ್ಲ ಸತ್ತಿರೋ ಹಸುಗಳನ್ನ ನಾನು ವೈಜ್ಞಾನಿಕವಾಗಿ ಮತ್ತು ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಅಲ್ಯೂಮಿನಿಯಂ ಫಾಸ್ಫರೇಟ್ ತಿಂದ ಇವೆಲ್ಲ ಹಸುಗಳು ಸತ್ತಿವೆ. ಯಾಕೆಂದ್ರೆ ನಾನು ಮೆಡಿಕಲ್ ಆಸ್ಪೆಕ್ಟಸಲ್ಲಿ ನೋಡಿದಾಗ, ನಾನು ಇದೆಲ್ಲ ಚೆಕ್ ಮಾಡಿದಾಗ, ಆ ಹಸು ನೋಡಿದಾಗ ಆ ಸತ್ತಿರೋದು ಹಿಂಗೆ ಹಾಕಿ ಸಾಯೋ ಅಂಥದ್ದು ಆ ಗಂಟ್ಲಲ್ಲೇ ಬಂದು ಇಟ್ಕೊಂಡಾಗ 2 ಕಾರಣಕ್ಕೆ ಸಾಯ್ತವೆ ಅಂತ ನಮ್ಮ ಮೆಡಿಕಲ್ ಇದೆ. ಒಂದು ಅಲ್ಯೂಮಿನಿಯಂ ಫಾಸ್ಫರೇಟ್ ಅಲ್ಲಿ ಓದೇ ಸಾಯುತ್ತೆ ಅಂತ ಬಂದ್ಬಿಟ್ಟಿದೆ ರಿಸಲ್ಟ್. ಆದರೆ ಅಲ್ಲಿ ಹಾಕೋ ವ್ಯಕ್ತಿ ಕೈ ಯಾರು ಅಂತ ಕೈ ನೋಡಿ. ಆದರೆ ಅಲ್ಯೂಮಿನಿಯಂ ಫಾಸ್ಫರೇಟ್ ಹಾಕಿರೋದು ಯಾರು? ಯಾಕೆಂದ್ರೆ ಇವ್ರ ಹಸುಗಳೇ ಸಾಯ್ಬೇಕಾದಾಗ, ಬೇರೆ ಹಸುಗಳು ಬರದಲ್ಲೇ ಇದ್ದಾಗ ಅಲ್ಲಿ ಬಂದರೂ ಹೋದಾಗ ಇವ್ರ ಮನೆಗೆ ಇಲ್ಲೇ ಹಸುಗಳಿಗೆ ಹಾಕ್ತಾ ಇದ್ದಾರೆ. ಆ ಮನಸ್ಸನ್ನು ಕಂಡಿಡಿಬೇಕು ಅಂತ ನಾನು ಬಂದಿದ್ದೆ. ಇಲ್ಲಿ ಮನಸ್ಸುಗಳು ಒಡೆದಿವೆ. ಆ ಮನಸ್ಸುಗಳು ಒಡಿಲಿಕ್ಕೆ ಹಸುಗಳ ಮೇಲೆ, ರಾಸುಗಳ ಮೇಲೆ ಏನೋ ಆಗಿದೆ. ಆ ಕಾರಣದ ನಿಗೂಢವಾದ ಮನಸ್ಸು ಇನ್ನು ಮುಂದೆ ಮಾಡಬಾರ್ದು. ಮಾಡಿದ್ರೆ CCTV 24x7 ಅಲ್ಲಿ ಹಾಕಿದ್ದೀವಿ. ಇನ್ನು ಯಾರು ಬರ್ತಾರೆ, ಏನು ಮಾಡ್ತಾರೆ ಅಂತ. ಇವತ್ತು ನೈಟೆಲ್ಲ ಇಲ್ಲಿದ್ದು ಹೊಸ್ದಾಗಿ ಹಸು ತಂದಿದ್ದೀವಿ ನಾವೇ. ಇವ್ರ ಮೇಲೆ ಕೋಳಿನೂ ತಂದಿದ್ದೀವಿ. ಸಾಯೋದಾದ್ರೆ ನಮ್ಮ ಮುಂದೆ ಸಾಯಲಿ, ಆಗ ಆತ್ಮ ಇದೆ, ದೆವ್ವ ಇದೆ, ಅದಿದೆ ಅಂತ ಹೇಳಿದ್ರೆ. ಸಾಯಲಿಲ್ಲ ಅಂದರೆ ನಾನು ನೇರವಾಗಿ ಹೇಳ್ತೇನೆ, ಅಲ್ಯೂಮಿನಿಯಂ ಫಾಸ್ಫರೇಟ್ ತಿಂದು ಸತ್ತಿವೆ. ಅದಕ್ಕೆ ಕಾರಣ ಯಾರು? ಹೊಡೆದು. ಇವತ್ತು ಸಿಕ್ಕಲಿಲ್ಲ, ನಾಳೆ ಸಿಕ್ಕಲಿಲ್ಲ, 1 ತಿಂಗಳಕ್ಕಾಯ್ತು. ಎಲ್ಲ ಹಾಕ್ತಾರೆ, ಸಿಗಾಕಂಡೇ ಹಾಕ್ತಾರೆ. ನಾನಂತೀನಿ ಇವತ್ತು ಇವನ ಮನೆ ಸಮಸ್ಯೆ ಬಗೆಹರಿದಿದೆ ಅಂತ. ನೋಡಿ ಸರ್, ಇಷ್ಟೇ. ಇವರು ಬಂದು ಹೇಳಿದ್ಮೇಲೆ ಅದೇನು ಪಾಯ್ಸನ್ ಇಂಜೆಕ್ಟ್ ಮಾಡ್ತಾರೆ, ಅಲ್ಯೂಮಿನಿಯಂ ಫಾಸ್ಫೇಟು ಇಂಜೆಕ್ಟ್ ಮಾಡ್ತಾರೆ ಅಂತ. ಬಟ್ ನಾನು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ಮೇಲೆ ಬಟ್ ಅದೇ ಥರ ಅದು ನಮ್ಮ ಸಸಿ ಸತ್ತಿರೋದಕ್ಕೂ ಅವ್ರು ಹೇಳಿದ ಪಾಯ್ಸನ್ಗೂ ಹೊಂದಾಣಿಕೆ ಆಯಿತು.
ಬಟ್ ಅಂಥವ್ರು ಯಾರಿದ್ದಾರೆ ಇಲ್ಲಿ ಅನ್ನೋದೇ ನಮ್ಗೊಂದು ಪ್ರಶ್ನೆ ಇದೆ. ಈಗ ಪೂಜೆ ಮಾಡೋರ್ನ ನಂಬ್ತಿರೋ ಹುಲಿಕಲ್ ನಟರಾಜ್ ಅವ್ರನ್ನ ಗೆಲ್ತಿರೋ ಫೈನಲಿಗೆ? ಸರ್ ನಾನು ಅದನ್ನೇ ಹೇಳ್ದೆ, ಅವ್ರಿಗೆ ಅದನ್ನೇ ಫಸ್ಟ್ ಬಂದಾಗ ಹೇಳ್ದೆ, ಮಂತ್ರಕ್ಕೆ ನಾವೇನು ಕೈ ಹೋದಲ್ಲ ಅಂತ ನಮಗೂ ಅದರ ಮೇಲೆಲ್ಲ ಅನುಮಾನ ಇಲ್ಲ, ದೇವರಂತ ಭಕ್ತಿ ಕೈ ಮುಗಿಬೇಕಷ್ಟೇ. ಬಟ್ ಏನಿದೆ ನೀವು ಕಂಡಿದ್ದೀವಿ ಸರ್ ಅಂತಾನೆ ಅವ್ರ ಈಗ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರ ನಂಬಿಕೆ ಇರೋಕ್ಕೆ ಕರ್ಸಿದ್ದಲ್ವಾ, ನಂಬಿಕೆಯಲ್ಲೇ ಕರ್ಸಿದ್ದು. ಯಾರ್ಗೇನು ಅನುಮಾನ ಪಡಬೇಕಾಗಲ್ಲ ಸರ್. ಯಾಕೆಂದ್ರೆ ಈಗ ಯಾವುದು ಕ್ಲಿಯಾರಿಟಿ ಇಲ್ದಲೆ ಸುಮ್ಮನೆ ನಾವು ಯಾರನ್ನು ದೂರಬಾರ್ದು, ಅದು ತಪ್ಪಾಗುತ್ತೆ. ಆಮೇಲೆ ಇದು ಸುಲಭನಾಗಿ ಹಸುಗಳು ಸಾಯಬೇಕು ಅಂದ್ರೆ ಸಣ್ಣ ಸಣ್ಣ ಪ್ರಾಣಿಗಳಲ್ಲ, ಅದು ದೊಡ್ಡ ಪ್ರಾಣಿ, ಅದು ಅಲ್ವರ. ಅದು ವಿಚಿತ್ರವಾಗಿ ಸಾಯಬೇಕು ಅಂದ್ರೆ ಇದು ವಿಷದ ಇದ್ರ ಮೇಲೆ ಸತ್ತಿರೋದು. ಅದು ಸುಮ್ಮನೆ ಇಲ್ಲ ಕಾಯಿಲೆ ಇದ್ದು ವಾರಾಂಗಟ್ಲೆ ತಿಂಗಳಂಗಟ್ಲೆ ಕಾಯಿಲೆ ಇದ್ರೆ ಅದೊಂಥರ. ಇದ್ದಕ್ಕಿದ್ದಂಗೆ ಸಡನ್ನಾಗಿ 3 ದಿವಸ 2 ದಿವಸದಲ್ಲಿ ಇದ್ದಕ್ಕಿದ್ದಂಗೆ ಪ್ರಾಣ ಬಿಡ್ತದೆ ಅಂದ್ರೆ ಸುಮಾರು ಒಂದಾದ್ರೆ ಏನೋ ಬಿಡು, ಏನೋ ಒಂದು ಹಾರ್ಟ್ ಅಟ್ಯಾಕ್ ತರ ಆಗಿರ್ಬೋದು ಅನ್ಬೋದು. ಸುಮಾರು 10-15 ಹಸುಗಳು ಈ ತರ ಆಗಿವೆ ಅಂದ್ರೆ ಅದು ಬೇರೆ ಎಲ್ಲೂ ಇಲ್ಲ. ಈ ಊರಲ್ಲಿ ಏನಾರ ಬೇರೆ ಇನ್ನೊಂದ್ ಮನೆ ಆಗಿದ್ರು ಅಂದ್ರೆ ಬಿಡು, ಏನೋ ಒಂದು ಸೋಂಕು ಇರ್ಬೋದು ಅನ್ಬೋದು ಅಲ್ವರ. ಇದು ಸೋಂಕು ಇಲ್ಲ, ಏನೂ ಇಲ್ಲ. ಈಗ ಒಂದೇ ಮನೇಲಿ ಆಯ್ತಾ ಇರೋದ್ರಿಂದ ಅದು ಇಲ್ಲ. ಯಾವ ತೊಂದರೆನೂ ಇಲ್ದಂಗೆ ಇರೋ ಅಂತ ಹಸುಗಳು ತಂದು ಕಟ್ಟಿರುವೆ. ಆ ಹಸುಗಳು ಬೇಗನೆ ಈ ತರ 1 ವಾರ 3 ದಿವಸಕ್ಕೆ ಇದೇ ತರ ಆಗೋತವೆ. ಈಗ ಏನೋ ಸ್ಲೋ ಪಾಯ್ಸನ್ ಯಾವ್ದೋ ಒಂಚೂರು ವಿಚಾರ ಅಂಶನ ಒಂಚೂರು ತಿಂದ್ಬಿಟ್ರೆ ಸಾಯಲ್ಲ ಒಂದೇ ದಿವಸಕ್ಕೆ. ಅವನು ಶಕ್ತಿ ತಡ್ಕೊಂಡು ಜಾಸ್ತಿ ತಿಂದ್ರೆ ಸಾಯ್ತಾನೆ ಬೇಗ ಅವನು ಅಲ್ವರ. ಇಲ್ಲೋ ಒಂದ್ ಸ್ವಲ್ಪ ಸಿಂಪಡಣೆ ಆಗುತ್ತೆ, ಒಂದಿಷ್ಟು ಮೇಯ್ಕೊಂಡು ಹೋಗ್ಬಿಟ್ಟು ಅದೇನು. ನಾನ್ ದನ ಸತ್ತ ಮೇಲೆ ಕಳೆನಾಶಕ ತಂದಿರೋದು ತೋಟಕ್ಕೆ. ಅಲ್ಲಿವರೆಗೂ ನಾನು ಕಳೆನಾಶಕನೇ ಸ್ಪೋಕ್ಸಿಲ್ಲ ಒಂದ್ಕುವೆ. ಇರ್ಲಿ ನೋಡೋಣ. ನಾನ್ ಸ್ಪೋಕ್ಸಿಲ್ಲ ಅಲ್ಲಿವರೆಗೂ. 90% ನಮ್ಮ ಮನ್ಸಿಗೆ ಬೆಳಕಿಲ್ಲ, ಮತ್ತೆ ಇಲ್ಲಿ ಕ್ಲೀನೆಸ್ ಇಲ್ಲ, ಒಂದ್ ಏನೋ ಆಗಿರ್ತದ ಮನೆ ಶಿಫ್ಟ್ ಮಾಡ್ಕೊಂಡು ಊರೊಳಗೆ ಹೋದ್ರು. ಅಲ್ಲಿಗೆ ಒಂದು ಮೇಕೆ ತಗೊಂಬಂದ. ಮೇಕೆ 1 ವಾರ ಇತ್ತು. ಆಮೇಲೆ ಯಾಕೆ ಹುಷಾರಿಲ್ಲ ಅಂತ ಹೇಳಿ ತಗೊಂಡು ಅಲ್ಲಿ ಹುಷಾರಿಲ್ದಂಗೆ ಆದ್ಮೇಲೆ ತೊಳಗ್ ಬೇರೆ ಮಾತಾಡ್ಬಿಟ್ರು. ಅಷ್ಟು ಮೇಕೆ ಮೇಕೆದೇನೋ ಮೇಕೆ ನಂಗೆ ಕಂಡಿತ್ತು. ಅಲ್ಲೊಂದು ಹಸ ತಗೊಂಬಂದ್ರು. ಸೆಂಟಲ್ ತಂದಾಗ ಒಳ್ಳೆ ಹಸನೆ. ನಾವು ಕೇಳಿದಾಗ ಚೆನ್ನಾಗೈತೆ, ಒಳ್ಳೆ ಹಸನೆ ಕೊಡ್ತಿದ್ವಿ ಕಣ, ಚೆನ್ನಾಗೈತೆ, ಚೆನ್ನಾಗಿ ಸಾಕೊಂಡು ಒಳ್ಳೆ ಹಾಲು ಬರ್ತಿತ್ತು. ಚೆನ್ನಾಗಿ ಹಾಲು ಬತ್ತು. 3-4 ಸೀಟು 4 ಇಂಚು ಒಳಗಿಂದ ಆಚೆ ಹೇಳಿಲ್ಲ. ಅಲ್ಲೇ ಇತ್ತು, ಇದು ತಂದಿರಲಿಲ್ಲ. ಇಲ್ಲ, ಇಲ್ಲಿ ಬಂದೇ ಇಲ್ಲ. ಇಲ್ಲಿ ತೋಟದಾಗ ತಂದೇ ಇಲ್ಲ ಅದನ್ನ. ಹೋಗ್ಲಿ, ಆ ಮೇವಲ್ಲಿ ಏನಾರ ಬಂದೈತೆ ಅನ್ನಕ್ಕೆ ಆ ಮಿಕ್ಕಿದ ಮೇವು ತಗೊಂಡಾಗ ಶಾಂತ ಮಾಕಂತು. ನಾನು ತಗೊಂಬಂದಿಲ್ಲ ಮೇವು, ಆ ಮಿಕ್ಕಿದ ಮೇವು ತಗೊಂಡಾಗ ಶಾಂತ ಮಾಕಂತು. ತಿನ್ಕೊಂಡ್ರು ಜೋಳ ಎಲ್ಲ. ಅವರು ಚೆನ್ನಾಗಿ ಬೆಳಿಗ್ಗೆ 4 ಗಂಟೆಲಿ ನಾನೇ ಕೇಳಿಸ್ಕೊಂಡಿದ್ದೀನಿ ಜೋಳ ಕಂದ ಕಟ್ಟಿ ಕಟ್ಕೊಂಡು ತಿಂದಿದ್ದ. 5 ಗಂಟೆ ನಾನು ಹಿಡ್ಕೊಳ್ಳೋಷ್ಟೊತ್ತಿಗೆ ಅದು ಇದು ನಡೋಡಲ್ಲೇ ಬನ್ಕೊಂಬಿಡ್ತು. 5 ನಿಮಿಷ ಸರ್. ಈಗ ನೀವು ಬಂದು ಇಲ್ಲಿ ಬಂದ್ರಲ್ಲ ಸರ್, ನೀವು ಈಗ ಬಂದು ನೀವು ಕೇಳಿದ್ರಲ್ಲ, ಈಗ ಇಷ್ಟೇ ಹೊತ್ತು ಆ ದನ ಹಿಡ್ಕೊಂಬಂದು ನೀವು ಇಷ್ಟೇ ಹೊತ್ತು. ಇದರಲ್ಲಿ ಏನಿದೆ ತೆಗೆದ್ಬಿಡಿ. ಇದೇನಿದು? ಬಂದಿರಲಿ ಕಡಿಕೆ ಬೇಡ, ಇದೆ ಕಳೆನಾಶಕ. ಎಷ್ಟು ತೆಗೆದ್ಬಿಡಿ. ಟೊಮೊಟೊ ಔಷಧಿ ಅಷ್ಟೇ. ಅದರಲ್ಲಿ ಒಂಚೂರು ನೋಡಿ. ಫಸ್ಟ್ ಒಂದು 2-3 ಹಸುಗಳು ಸತ್ತಾಗ ಅಲ್ಲೇ ಊತಿದ್ದಾರೆ, ಹೆಂಗೋ ಆಗೋಗಿದೆ ಅಂತ. ಮೇಕೆಗಳೆಲ್ಲ ಸತ್ತಾಗ ನಮ್ಮ ಗ್ರಾಚಾರನೇ ಇಷ್ಟು ಅಂತ ಅನ್ಕೊಂಬಿಟ್ಟಿದ್ದಾರೆ. ಇನ್ನು ಮತ್ತೆ ಬೇರೆ ಹಸುಗಳು ತಂದು ಇಲ್ಲಿ ಅವ್ರ ಮುಂದೆ ಕಾಯ್ತಾ ಇದ್ದಾಗ ಹಸುಗಳು ಸತ್ತೋಗಿವೆ. ಅವರು ಯೋಚನೆ ಮಾಡಿದ್ದಾರೆ, ಕಾರಣದಲ್ಲೇ ಇರ್ತಕ್ಕಂಥ ದೇವಸ್ಥಾನಗಳು, ದಿಂಡ್ರುಗಳು, ಸ್ವಾಮೀಜಿಗಳು ಇಲ್ಲಿ ನೀವು ನೋಡ್ಬೇಕು. ಮೊದಲು ಕಟ್ಟಿದಾಗ ಒಂದಿಷ್ಟು ಯಂತ್ರತಂತ್ರಗಳಿದ್ದು ಅವೆಲ್ಲವನ್ನೂ ಕಟ್ಟಿಸಿದ್ದಾರೆ. ಏನೂ ಆಗ್ದಲೇ ಇದ್ದಾಗ ನಮ್ಮ ಗ್ರಾಚಾರ ಅಂದ ಕೊನೆಗೆ ನನ್ನ ಟಿವಿಲಿ ನೋಡ್ತಾ ಇದ್ದಂಥ ವ್ಯಕ್ತಿ ಇಲ್ಲಿಗೆ ಕರೆದಿದ್ದಾರೆ. ಅವ್ರೇನು ಸುಮ್ಮನೆ ಕೂತಿಲ್ಲ. ಅದಿರ್ಬೇಕನ್ನೋ ಇದಿರ್ಬೇಕನ್ನೋ ಅವರಿದು ಅಣ್ತಮ್ಮದಿರ ಮೇಲೆ ಗುಮಾನಿಗಳಾಗೋದು, ರಕ್ತ ಸಂಬಂಧಿಗಳ ಮೇಲೆ ಗುಮಾನಿಗಳಾಗೋದು. ಇದು ಮೀರಿ ಆತ್ಮ ಇದೆ, ದೆವ್ವ ಇದೆ ಅಂತ ಅಲ್ಲಿ ಅವ್ರನ್ನೆಲ್ಲ ಕರೆಸಿರೋದು. ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಅವರು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಏನೂ ಆಗಿಲ್ಲ. ಫಲಿತಾಂಶ ಶೂನ್ಯ ಆಗಿದೆ. ಈಗ ಇವತ್ತು ನಾಳೆ ಒಳಗೆ ನಮ್ಮ ರಿಸಲ್ಟ್ ಗ್ಯಾರಂಟಿ ಗೊತ್ತಿಲ್ಲ. ಇಂತಹ ಘಟನೆಗಳು ತಮ್ಗೆ ಯಾವ್ದಾದ್ರು ಆಗಿರುವಂತದ್ದು ತುಂಬಾನೇ ಇವೆ. ಈಗ ಮಂಡ್ಯ ಜತ್ರ ಬೆಸಗರಳ್ಳಿ ಅಂತ ಒಂದು ಊರಲ್ಲಿ ಆ ಮನೆಯಲ್ಲೇ ಹಸುಗಳು ಸಾಯ್ತಾ ಇದ್ವು. 40-50 ಹಸುಗಳು ಸಾಯ್ತಾ ಇದ್ವು. ಇದ್ರ ಮೂಲ ಹುಡುಕ್ಬೇಕು ಅಂತ ಹೋದಾಗ ಆ ಮನೆಯಲ್ಲಿ ಹಸುಗಳು ಸಾಕ್ತಾ ಇರ್ತಕ್ಕಂಥ ವ್ಯಕ್ತಿಯ ಒಬ್ಬ ವಿಕೃತ ಮನಸ್ಸಿತ್ತು, ಆ ಕೆಲಸ ಮಾಡ್ತಿತ್ತು. ಕೊನೆಗೆ ಗೊತ್ತಾಯ್ತು ನಮಗೆ ಆ ವಸ್ತುಗಳು ಎಲ್ಲಿ ತರ್ತಿದ್ರು, ಏನು ಮಾಡ್ತಿದ್ರು. ಅದನ್ನು ಬಯಲು ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅದು ಬೇರೆ ಥರ ಕಾನೂನು ಆಗ್ಬಿಡ್ತವೆ.
ಅಂತ ಹೇಳಿ ಅಲ್ಲಿ ಮಾಡ್ದಂಗೆ ಮಾಡಿದ್ವಿ, ನಿಂತೋಗಿದೆ ಈಗ ಅದು. ಇವತ್ತು ಹುಲಿಕಲ್ ನಟರಾಜ್ ಅವರು ಇವತ್ತೊಂದಿನ ಉಳಿಬಹುದು, ನಾಳೆ ಸತ್ರ ಎಲ್ಲವೂ ಕೂಡ CCTV ಕ್ಯಾಪ್ಚರ್ ಆಗಿದೆ. 24/7 ಕ್ಯಾಪ್ಚರ್ ಆಗಿ ನಾವು ಮಾಡಿಬಿಟ್ಟಿದ್ದೀವಿ. ಮನುಷ್ಯರು ಬಂದಿಲ್ಲ ಹಾಕಬೇಕು. ಇದೇನಾದ್ರು ಸಾಯ್ತು ಅಂದರೆ ಇದನ್ನು ನಾವು ಮತ್ತೆ ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಚೆಕ್ ಮಾಡಿಸ್ತೀವಿ ಯಾರು ಅಂತ, ಅಲ್ಲೇನಿದೆ ಅಂತ. ಅದಕ್ಕೆ ನಾನು ವೈಜ್ಞಾನಿಕವಾಗಿ ಬಂದು ನಿಂತು ಫೈನಲ್ಗೆ ಒಬ್ರು ಏನೋ ಇರುತ್ತೆ, ಒಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು. ಅದು ಏನು ಪೂಜೆ ಮಾಡೋದು ಅದು ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೊಂತು. ಅದು ಸ್ವಲ್ಪ ನಮ್ಮ ಮನೆಯಲ್ಲ ಭಯ, ಅದು ಆಟೋಮೆಟಿಕ್ ಒಂದು ಬೆಂಕಿ ಹತ್ಕೊಂಡಿಕ್ಕೆ. ಆಮೇಲೆ ಮೇಲ್ಗಡೆ ಶೀಟಿನ ಮೇಲ್ಗಡೆ ಯಾರು ಓಡಾಡೋದು ಗೊತ್ತಾಗಲ್ಲ, ಇದಕ್ಕೆ ದಡ ಸೌಂಡ್ ಬಂತು. ಅದು ಬಂದಮೇಲೆ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿ ಹೆದರ್ಕೊಂಡು ಏನಾಯಿತು, ಏನೋ ಒಂಥರ ಇದೆ ಇಲ್ಲಿ ಏನೋ ಇದೆ ಅನ್ನೋದೊಂದು ಇದಾಯಿತು. ಅಂದ್ರೆ ನೀವು ಓಪನ್ ಆಗಿ ಹೇಳ್ತಿಲ್ಲ, ಅಂದ್ರೆ ದೆವ್ವ ಭೂತ ಆ ತರದ ಕಾಟ ಇದೆ ಅಂತ ನಿಮ್ಗೆ ಅದೇ ಫೀಲ್ ಇದೆ. ಆ ಥರ ಏನೋ ತೊಂದರೆ ಓಪನ್ ಆಗಿ ಹೇಳ್ಬೇಕು. ಪೂಜೆ ಮಾಡಿದವರು ಏನ್ ಹೇಳಿದ್ರು? ಇಲ್ಲ, ಅದೇ ಹೇಳಿದ್ನಲ್ಲ, ಮೇಕೆ ಔಷಧಿ ಪೂಜೆ ಏನೋ ದುಷ್ಟಶಕ್ತಿ ಐತೆ, ಅದೇನೋ ಗಾಡಿದು ಶಂಕೆದು ಹಂಗೆ ಹಿಂಗೆ ನಾವು ಅಂತಂದ್ರೆ ಸ್ವಲ್ಪ ಮಾತಾಡ್ತಿರಲ್ಲ, ಎಲ್ಲ ಕೈ ಬಳಸ್ಕೊಂಡಿದ್ರೆ ಹಂಗೆ ಹಿಂಗೆ ಅಂತ ಹೇಳೋರು. ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಗೆ ಮುಖ ನಡವಳಿಕೆ ನೋಡಿದರೆ ಯಾರು ಯಾವ ರೀತಿಯ ವ್ಯಕ್ತಿ ಎಂದು ಇಷ್ಟು ವರ್ಷ ಮಾಡಿರುವ ಕೆಲಸದ ಅನುಭವದಿಂದ ಸುಲಭವಾಗುತ್ತದೆ. ಮೊದಲ 2 ಭೇಟಿಯಲ್ಲೇ ಯಾರ ನಡವಳಿಕೆ ವಿಚಿತ್ರವಾಗಿತ್ತು, ಯಾರು ಮಾತನಾಡುವಾಗ ಫಿಲ್ಟರ್ ಇಟ್ಟುಕೊಂಡು ಮಾತನಾಡುತ್ತಿದ್ದರು, ಪ್ರತಿಯೊಂದನ್ನ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಗಮನಿಸಿದ್ದರು. ಇದು ಯಾವುದೋ ದೆವ್ವ ಭೂತ ಮಾಟ ಮಂತ್ರದ ಕೈವಾಡ ಅಲ್ಲ, ಮನುಷ್ಯರ ಕೈಚಳಕ ಎನ್ನುವುದು ಮೊದಲನೇ ಭೇಟಿಗೆ ಗೊತ್ತಾಗಿತ್ತಾದರೂ ಅಲ್ಲಿರುವ ಜನರನ್ನ ಅವರು ನೋಡಬೇಕಿತ್ತು. ಇದು ಯಾರ ಕೈವಾಡ ಎಂದು ಅವರು ಅರಿಯಬೇಕಿತ್ತು. ಇವತ್ತು 18/6/2026 ನಾನು ಒಂದು ವಿನಯಿಗೆ ಮನವಿ ಮಾಡಿಕೊಳ್ಳಿ. ನೀವೇ ತಂದಿದ್ರಿ ಕೋಳಿಗಳು, ನೀವೇ ಹಸುಗಳು ತಂದಿದ್ರಿ, ನೀವೇ ಸುತ್ತಮುತ್ತ ಸಾಕ್ತಾ ಇದ್ರಿ. ಇಲ್ಲಿ ಮೇಲ್ನೋಟಕ್ಕೆ ವೈದ್ಯರ ಅನುಭವದ ಪ್ರಕಾರ ಅಲ್ಯೂಮಿನಿಯಂ ಫಾಸ್ಫೇಟ್ನಿಂದ ತಿಂದು ಆ ಎಲ್ಲ ಹಸುಗಳು ರಾಸುಗಳು ಸತ್ತಿವೆ. ಓಕೆ, ಯಾರೋ ತಂದಿದ್ರು, ಹಾಕಿದ್ರು, ತಂದಿದ್ದ ಹಾಕಿದ್ರೆ ಯಾಕೆ? ಇಲ್ಲಿ ಯಾರು ಅಂಥ ವಿಕೃತ ಮನಸ್ಸುಗಳಿವೆ ಅನ್ನೋದನ್ನು ಯೋಚನೆ ಮಾಡಿದಾಗ ಅದೇ ನಿಗೂಢವಾಗಿ ಹೋಲಿತು. ನನ್ನನ್ನು ಭೇಟಿ ಮಾಡಿದಾಗ ನಾವಿವತ್ತು ಇದೆಲ್ಲ ಕ್ಲೀನ್ ಮಾಡಿದ್ದಾರೆ ವಿನಯ್. ಸುತ್ತಲೂ ಕೂಡ ಎಲ್ಲ ಗಲೀಜನ್ನು ತೆಗೆದಿದ್ದಾರೆ. ಮನೆಯೂ ಕೂಡ ಕ್ಲೀನ್ ಆಗಿದೆ, ಮನೆ ಒಳಗಡೆ ವಾಸ ಮಾಡೋ ಆಗಿದೆ. ಈಗ ಅದೇ ರೀತಿ ಮೊನ್ನೆ ವ್ಯಾಪಾರ ಮಾಡಿ ಕನಿಷ್ಠ 5,500 ರೂಪಾಯಿ ಬೆಲೆ ಬಾಳುವಂಥ ಹಸುವನ್ನು ಅದೇ ವಿನಯ್ ತಂದಿದ್ದಾರೆ. ನಾವು ಹಸುವನ್ನು ಇಲ್ಲಿ ಕಟ್ಟಿದ್ದೇವೆ, ಅದೇ ಪರೀಕ್ಷೆ ಮಾಡ್ತಾ ಇದ್ದೀವಿ. 6 ಗಂಟೆಯಿಂದ ಹಸು ಚೆನ್ನಾಗಿ ಮೇಯ್ತಾ ಇದೆ. ನೋಡೋಣ ಕೋಳಿ ಏನಾಗಿದ್ದಾವೆ, ಕೋಳಿ ಇದಾವ ಅಂತ ಹೇಳಿ 2 ಕೋಳಿಗಳನ್ನ ವಿಶೇಷವಾಗಿ ತಂದಿದ್ದೀವಿ. ಆ ಕೋಳಿಗಳು ಕೂಡ ಇವೆ. ಈಗ ಇಡೀ ಇದರೊಳಗಡೆ ಎಲ್ಲ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಈ ಗಲೀಜಿತ್ತು ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ಹಸುಗಳನ್ನ ಸಾಕಾಗಿದೆ. ಆದರೆ ಇಲ್ಲಿ ಓಪನ್ ಆಗಿ ನೋಡ್ತಾ ಇದ್ದಾಗ ಇಲ್ಲಿ ಹಸುಗಳಿಗೆ ಕೊನೆಯಿಂದ ಯಾರು ಹೊರಗಡೆಯಿಂದ ತಂದು ಹಾಕ್ಬೋದಾ, ಹಸುಗಳು ತಿನ್ನೋ ಹಾಗೆ ಮಾಡ್ಬೋದಾ? ಪಾಸಿಬಲ್ ಇದ್ರೂ ಇರ್ಬೋದು. ಆದರೆ ಆ ಕಾರಣದ ಕೈವಾಡ ಯಾವುದು ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಇಡೀ ರಾತ್ರಿ ನಾನು ಈ 2 ಕೋಳಿಗಳು ಮತ್ತು ಆ ಹಸುವನ್ನು ಕಾಯ್ತೇನೆ. ಹಾಗೇನಾರ ಅಕಸ್ಮಾತ್ ಇವೇನಾರ ನಮ್ಮ ಮುಂದೆ ಸತ್ರೆ, ಅವ್ರು ಹೇಳಿದ ಪ್ರಕಾರ ನಮ್ಮ ಮುಂದೆ ಏನಾದರೂ ಸತ್ರೆ ಇಲ್ಲಿ ಯಾವುದೋ ನಿಗೂಢವಾದ ಅಗೋಚರವಾದ ಶಕ್ತಿ ಇದೆ ಅಂತ ಹೇಳ್ಬೋದು. ನಾವು ಹೋದ್ಮೇಲೆ ಸತ್ರೆ ಅಥವಾ ನಾವು ಇಲ್ದಲೇ ಇದ್ದಾಗ 2-3 ದಿನಗಳು ಆದ್ಮೇಲೆ ಸತ್ರೆ ಯಾವುದೋ ಮನುಷ್ಯನ ಕೈವಾಡ ಖಂಡಿತ ಇದೆ ಅಂತ ಹೇಳಿ ನೇರವಾಗಿ ಸಾಬೀತು ಮಾಡ್ಬೋದು. ಹಾಗಾದರೆ ಆ ಮನುಷ್ಯನ ಕೈವಾಡ ಬರೋಕ್ಕೆ ಕಾರಣ ಯಾರು ಬರ್ಬೋದು ಅಂತ ಹೇಳಿ 24x360 ಡಿಗ್ರಿನಲ್ಲಿ ಒಂದು ಕ್ಯಾಮ್ರಾವನ್ನು ಹಾಕ್ಸಿದ್ದೀವಿ. ಅದು ಸೋಲಾರಲ್ಲಿ, ಅದೆಲ್ಲವೂ ಕ್ಯಾಪ್ಚರ್ ಆಗುತ್ತೆ. ತಿಂಗಳುಗಟ್ಟಲೆ ದಿನಗಟ್ಟಲೆ ಅದನ್ನು ಪರೀಕ್ಷೆ ಮಾಡ್ತೇವೆ. ಮೊನ್ನೆ ಈ ಮನೆಗೆ ಬಂದಾಗ ಈ ಮನೆ ಒಳಗಡೆ ಹೋಗ್ಲಿಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ, ತುಂಬಾ ಸ್ಮೆಲ್ ಬರ್ತಾ ಇತ್ತು. ಈಗ ಈ ಮನೆ ಒಳಗಡೆ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಎಲ್ಲವನ್ನು ಕ್ಲೀನ್ ಮಾಡಿದ್ದಾರೆ. ಇವತ್ತು ರಾತ್ರಿ ನಾವು ಈ ಮನೆಯಲ್ಲೇ ಉಳಿಬೇಕು, ಈ ಮನೆಯಲ್ಲೇ ವಾಸ್ತವ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದು ಮೊದಲು ಅವರಪ್ಪ, ಅವ್ರ ತಾತ, ಮುತ್ತಾತಂದಿರು ಬೆಳೆದಂತಹ ಈ ಮನೆ ಒಂದು ದೊಡ್ಡ ಮನೆ. ಏನೂ ಇಲ್ದಲೆ ಬಂದಂತ ಅವ್ರ ತಾತ ಈ ಜಾಗಕ್ಕೆ ಬಂದು ಈ ಜಾಗವನ್ನು ತೆಗೆದುಕೊಂಡು ಅವರೇ ಮನೆ ಕಟ್ಟಿ, ತಾತ ಆ ಮಗನನ್ನ ಮಾಡಿಕೊಂಡು ಮೊಮ್ಮಕ್ಕಳನ್ನ ಮಾಡಿಕೊಂಡು ಅನ್ಯೋನ್ಯವಾಗಿ
ಒಬ್ಬ ಶ್ರೀಮಂತ ಕುಟುಂಬದವನಾಗಿ ಇಡೀ ಜಮೀನುಗಳನ್ನ ತಗೊಂಡು ಮೆರೆದಂತ ಈ ಜಾಗದಲ್ಲಿ ಮಗ ಸತ್ತೋಗಿದ್ದಾರೆ, ಮೊಮ್ಮಗನಿಗೆ ಈ ಮನೆ ಬಂದಿದೆ. ಆದರೆ ಈ ಮೊಮ್ಮಗ ಈ ಮನೆಯಲ್ಲಿ ಇರ್ಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ, ವಾಸ ಮಾಡ್ಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಮತ್ತು ಏನೋ ಆಗಿದೆ, ಇಲ್ಲಿ ಏನೋ ಗ್ರಹಚಾರ ಇದೆ ಅಂತ ಹೇಳಿ ಅನ್ನೋದ್ರ ಜೊತೆ ಅವನು ಯೋಚನೆ ಮಾಡ್ತಿದ್ದಾಗೇನೆ ಒಬ್ಬ ಯಾರೋ ಪೂಜಾರಿ ಇಲ್ಲಿ ಪೂಜೆ ಮಾಡ್ತಿದ್ದಂತ ಈ ಸ್ಥಳದಲ್ಲಿ ಇದಕ್ಕಿದ್ದಂಗೆ ಬೆಂಕಿ ಹತ್ತಿಸ್ಬಿಡ್ತಾನೆ. ಅದಲ್ಲದೆ ಮೇಲೆ ನೀವು ನೋಡಿದಿರಿ, ಆ ಪೂಜೆ ಮಾಡುವಂತ ಸಮಯದಲ್ಲಿ ಟಕಟಕಟ ಯಾರೋ ನಡೆದಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇನ್ನೂ ಕೂಡ ಹೆದರ್ಕೊಂಡ್ಬಿಡ್ತಾನೆ ವಿನಯ್ ಮತ್ತು ವಿನಯ್ ಮಿಸ್ಸಸ್. ಅವ್ರು ಈ ಮನೆಯಲ್ಲಿ ವಾಸ ಮಾಡೋದನ್ನ ಬಿಟ್ಟು ಹಳ್ಳಿಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಎಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಮನೆ ಇದೆ, ಮಾಡಿ ಜಮೀನಿದೆ, ಕೈ ತುಂಬ ಚಿನ್ನದ ಬೆಳೆದಂಗೆ ಬೆಳೆ ಬೆಳೀತಾ ಇದ್ದಾನೆ ವಿನಯ್. ಆದ್ರೆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಆಧುನಿಕ ಕಾಲಕ್ಕೆ ಹೊಂದಿಕೊಂಡಿರುವಂತ ವಿನಯ್ ಒಬ್ಬ ರೈತನಾಗಿ ಕೆಲಸ ಮಾಡ್ಬೋದು. ಒಬ್ಬ ರೈತನಾಗಿ ದುಡಿಮೆ ಮೈ ತುಂಬ ಕೆಲಸ ಮಾಡಿದಾಗ ಈ ತರದ ವ್ಯಾಯಾಮಕ್ಕೆ ಬೇಕೇ ಇಲ್ಲ. ಆದ್ರೆ ಈ ವ್ಯಾಯಾಮಕ್ಕೂ ಕೂಡ ಆಧುನಿಕ ಜಗತ್ತಿನ ಹೊಂದ್ಕೊಂಡಂಗೆ ಇವೆಲ್ಲವನ್ನು ಕೂಡ ತಂದಿದ್ದಾನೆ. ಅಂತೂ ಟ್ಯಾಕ್ಟ್ರಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಯಂತ್ರಗಳನ್ನ ಹೊಸ ಹೊಸ ಯಂತ್ರಗಳನ್ನ ತಂದು ಇಲ್ಲಿ ಪರಿಚಯ ಮಾಡ್ತಾನೆ. ಮತ್ತು ಅದಲ್ಲದೆ ಆತ ಇಡೀ ಹಸುಗಳಿಗೆ ಹುಲ್ಲುಗಳನ್ನ ಕತ್ತರಿಸ್ಲಿಕ್ಕೆ ಮಿಷಿನ್ ತರ್ತಾನೆ, ರಾಗಿ ಮಿಷಿನ್ಗಳು ತರ್ತಾನೆ. ಆದ್ರೂ ಕೂಡ ಈ ರೈತನಾಗಿ ವ್ಯಾವಹಾರಿಕ ವಾಣಿಜ್ಯೋದ್ಯಮಿಯಾಗಿ ಬೆಳೀತಾ ಇದ್ದಂತ ಆ ವಿನಯನ ಮನಸ್ಸಿನೊಳಗಡೆ ಇದಕ್ಕಿದ್ದಂಗೆ 15 ಹಸುಗಳು ಸತ್ತವೆ ಅಂತಂದ್ರೆ ಇಲ್ಲಿ ನನ್ನ ಬೆಳೀತಾ ಇರೋದಕ್ಕೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿಗೆ ಒಂದು ಬೀಜವನ್ನ ಬಿತ್ಕೋತಾನೆ. ಕೊನೆಗೆ ಗೊತ್ತಾಗತ್ತೆ ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ ಅಲ್ಲ, ದುಶ್ಮನ್ ಕಹಾ ಹೈ ಬ್ಲಡ್ ಮೇ ಹೈ ಅನ್ನಂಗೆ ಆಗಿದೆ ಆ ವಿನಯ್ಗೆ. ಹಾಗಾದ್ರೆ ಆ ಬ್ಲಡ್ ನ ಒಳಗಡೆ ಇರ್ತಕ್ಕಂಥ ಆ ಮನಸ್ಸು ಯಾವುದು ಪರೀಕ್ಷೆ ಮಾಡೋಣ. ಆದ್ರೆ ಇಲ್ಲಿ ಅಗೋಚರವಾದ ನೆಗೆಟಿವ್ ಎನರ್ಜಿ ಯಾವುದು ಈ ಮನೆಯಲ್ಲಿ ಇಲ್ಲ. ಇಲ್ಲಿ ಒಂದು ಮನಸ್ಸು ಆ ಕೆಲಸ ಮಾಡ್ತಾ ಇರ್ಬೋದು ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹಾಗಾದ್ರೆ ಆ ಮನಸ್ಸನ್ನ ನಾವೆಲ್ಲ ಕಂಡುಹಿಡಿಬೇಕಾಗಿದೆ. ಕೊನೆಯದಾಗಿ ಹೇಳುವಂಥದ್ದಾದ್ರೆ, ಏನಾರ ಕೆಟ್ಟದ್ದಿರ್ಲಿ ಒಡೆದಾಡ್ಬಿಡೋಣ, ಚೆಚ್ಚಾಡ್ಬಿಡೋಣ, ಏನಾರ ಮಾಡೋಣ. ಆದ್ರೆ ಅಮಾಯಕ ರಾಸುಗಳ ಮೇಲೆ ಆ ವಿಷಪಾಶನ ಮಾಡುವಂತಹ ವಿಕೃತ ಮನಸ್ಸು ಪರಿವರ್ತನೆ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಪ್ರತಿಯೊಂದನ್ನ ಸರಿ ಮಾಡಿದ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಅಲ್ಲೇ ಒಂದಿಷ್ಟು ಜನರಿಗೆ ಗುಪ್ತವಾಗಿ ಪ್ರತಿಯೊಂದನ್ನ ಅಬ್ಸರ್ವ್ ಮಾಡಲು ಬಿಟ್ಟಿದ್ದಾರೆ ಮತ್ತು ಮೂವ್ಮೆಂಟ್ ಡಿಟೆಕ್ಟರ್ಸ್ ಗಳನ್ನು ತೋಟದ ಅಲ್ಲಲ್ಲಿ ಯಾರಿಗೂ ಕಾಣದಂತೆ ಇಟ್ಟಿದ್ದಾರೆ.